ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೂತನ ನಾಯಕ್. ಹೇಗಿದ್ದೀರಾ ಎಲ್ಲರೂ? ನೋಡಿ ಸ್ನೇಹಿತರೆ, ಸೋಯಾ ಚಂಕ್ಸ್ ತಗೊಂಡಿದ್ದೆ. ಏನಾದರೂ ಮಾಡಬೇಕು ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ಸೋಯಾ ಚಂಕ್ಸ್ ತಗೊಂಡಿದ್ದೀನಿ. ಇದನ್ನೊಂದು 10 ಮಿನಿಟ್ಸು ಇಲ್ಲ ಬಿಸಿನೀರಲ್ಲಿ ಹಾಕಿದ್ರೆ 5 ಮಿನಿಟ್ಸ್ ನೆಂದ್ರೆ ಸಾಕಾಗತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಒಂದು ಚಾಟ್ಸ್ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹೇಗೆ ಮಾಡೋಣ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಈಗ ಮಸಾಲ ಹೇಗೆ ರೆಡಿ ಮಾಡೋದು ಅನ್ನೋದು ನೋಡೋಣ. ಈಗ ನೆಕ್ಸ್ಟ್ ಫಸ್ಟಿಗೆ ನಾವು ಕಾರ್ನ್ ಫ್ಲೋರ್ ತಗೊಳ್ಳೋಣ. ನೋಡಿ, ಇದಕ್ಕೆ ಬೈಂಡಿಂಗ್ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರತ್ತೆ ಇದು. ನೋಡಿ, ಈಗ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಒಂದು ಸ್ಯಾಚೆ ಫುಲ್ಲು ಚಿಕನ್ ಕಬಾಬ್ ಪೌಡ್ರು. ಅದು ನೀವು ಕಬಾಬ್ ಪೌಡ್ರ್ ಯಾವ್ದಾದ್ರು ತಗೋಬೋದು ಸ್ನೇಹಿತರೆ. ಕಬಾಬ್ ಇರೋದ್ರಿಂದ ನಾನು ಕಬಾಬ್ ಪೌಡ್ರು ಒಂದು ಸ್ಯಾಚೆ ತಗೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ರೆ ಖಾರ ಇರಲ್ಲ ಸ್ನೇಹಿತರೆ, ಎಕ್ಸ್ಟ್ರಾ ಖಾರ ಹಾಕೋಬೇಕಾಗತ್ತೆ. ಅದಕ್ಕೆ ನೀವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಖಾರ, ಎಷ್ಟು ಬೇಕೋ, ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋತಿದ್ದೀವಿ ಸ್ನೇಹಿತರೆ. ಇದು ತುಂಬ ಖಾರ ಇರೋದ್ರಿಂದ 2 ಸ್ಪೂನ್ ತಗೊಂಡಿದ್ದೀನಿ ಸ್ನೇಹಿತರೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ. ಕಬಾಬು ಅಂದ್ರೇನೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇರಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಈಗ ಸಾಲ್ಟ್ ಹಾಕೋತಿದ್ದೀನಿ ಸ್ನೇಹಿತರೆ. ಈಗ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಂದು ಫ್ಲೇವರ್ ಕೊಡುತ್ತೆ. ಕರಿಬೇವು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈಗ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಸ್ವಲ್ಪ ನೀರು ಹಾಕೊಂಡು ನೋಡಿ ಸ್ನೇಹಿತರೆ, ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಯಾವಾಗಲೂ ಚಿಕನ್ ಕಬಾಬ್ ತಿಂದು ಬೇಜಾರಾಗಿದ್ರೆ ಸ್ನೇಹಿತರೆ, ಈ ತರ ಒಂದು ಸೋಯಾ ಚಂಕ್ಸ್ ಕಬಾಬ್ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ಇನ್ನೂ ಮಾಡ್ಕೊಂಡು ತಿಂತಿರ್ತೀರಾ ನೀವು. ತುಂಬಾ ಚೆನ್ನಾಗಿರುತ್ತೆ ಈ ತರ. ನೋಡಿ, ಇದು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಸ್ನೇಹಿತರೆ, ತಕ್ಷಣ ಮಾಡ್ಲಿಕ್ಕೆ ಬರೋದಿಲ್ಲ. ಇರೋ ಸೋಯಾ ಚಂಕ್ಸ್ ಅನ್ನ ಸ್ಕ್ವೀಸ್ ಮಾಡಬೇಕು. ನೀರೆಲ್ಲ ಸ್ವಲ್ಪ ನೀರ್ ಇದ್ಬಿಟ್ರೆ ಚೆನ್ನಾಗ್ ಆಗಲ್ಲ. ಅದನ್ನೆಲ್ಲ ಈ ತರ ನೋಡಿ ಸ್ನೇಹಿತರೆ, ಹಿಂಗೆ ಈ ತರ ಹಾಕೋಬೇಕಾಗತ್ತೆ ಸ್ನೇಹಿತರೆ. ನೀರಿನ ಅಂಶ ಎಲ್ಲ ಹೋಗ್ಬೇಕು ಅದ್ರಲ್ಲಿ. ನೋಡಿ, ಒಂದು ಬೇಕಾದ್ರೆ ನೀವು ಸೋಯಾ ಚಂಕ್ಸ್ ನೋಡಿ ಸ್ನೇಹಿತರೆ, ಎಷ್ಟು ನೀರಿನ ಅಂಶ ಇರುತ್ತೆ. ಚೆನ್ನಾಗಿ ನೆಂದಿದ್ರೆ ಗೊತ್ತಾಗತ್ತೆ ನಿಮಗೆ. ನೋಡಿ ನೀರೆಷ್ಟಿದೆ ಅಂತೇಳಿ. ಈಗ ಮಸಾಲೆಗೆ ಇದನ್ನು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡ್ತೀನಿ ಸ್ನೇಹಿತರೆ. ಈ ತರ ನಾವು ಕೈಯಿಂದ ಮಿಕ್ಸ್ ಕೊಡಬೇಕು. ಕೆಲವರುಗಳು ಸ್ಪೂನ್ ಇಂದ ಎಲ್ಲ ಕೊಡ್ತಾರೆ, ಚೆನ್ನಾಗಾಗಲ್ಲ ಸ್ನೇಹಿತರೆ. ಕೈಯಿಂದನೇ ನೀವು ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು ಖಾರ ಚೆನ್ನಾಗಿ ಹಿಡಿದ್ರೆ ಸೂಪರ್ ಆಗಿರುತ್ತೆ ಕಬಾಬ್. ವೆಜ್ ಪ್ರಿಯರಿಗೆ ನೋಡ್ರಿ, ಈ ತರ ಒಂದು ಸೂಪರ್ ಕಬಾಬ್ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ಬರೇ ನಾನ್ ವೆಜ್ ಮಾಡೋರಿಗೆ ಮಾತ್ರ ಕಬಾಬ್ ಅಲ್ಲ, ಈ ತರ ವೆಜ್ ಅಲ್ಲಿ ನೀವು ಈ ತರ ಕಬಾಬ್ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ, ಸೂಪರ್ ಆಗಿ ಬರುತ್ತೆ. ಕಡಾಯಿ ತಗೊಂಡಿದ್ದೀನಿ. ಈಗ ಆಲ್ರೆಡಿ ಮ್ಯಾರಿನೇಟ್ ಆಗೋಗಿದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಒಂದು 20 ಮಿನಿಟ್ಸ್ ಬಿಟ್ಟಿದ್ದೆ. ತುಂಬಾ ಚೆನ್ನಾಗಾಗಿದೆ. ನೋಡಿ, ಒಂದು ಕಡಾಯಿ ತಗೊಳ್ತಾ ಇದ್ದೀನಿ. ಇದಕ್ಕೆ ಆಯಿಲ್ ಹಾಕೋಣ. ನಾನು ಕೋಕೋನಟ್ ಆಯಿಲ್ ಅಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕೋಕೋನಟ್ ಆಯಿಲ್ ತುಂಬಾ ಹೆಲ್ತಿಗೆ ಒಳ್ಳೆ ಬೆನಿಫಿಟ್. ಅಂದ್ರೆ ಮನೆಯಲ್ಲೇ ನಾನು ಇದು ಮನೇಲಿ ಪ್ರಿಪೇರ್ ಮಾಡಿರೋದು ಸ್ನೇಹಿತರೆ. ನಿಮಗೆ ಯಾವ ಆಯಿಲ್ ಬೇಕೋ ಅದರಲ್ಲಿ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ. ಕೆಲವರು ಕೋಕೋನಟ್ ಆಯಿಲ್ ಮಾಡ್ತಾರೆ, ಕೆಲವರು ಬೇರೆ ತರ ಆಯಿಲ್ ಅಲ್ಲಿ ಮಾಡ್ಕೊಂಡು ತಿನ್ಬೋದು. ಆದ್ರೆ ಹೆಲ್ತ್ ಬೆನಿಫಿಟ್ ಕೋಕೋನಟ್ ಆಯಿಲ್ ಅಲ್ಲಿ ಚೆನ್ನಾಗಿರೋದ್ರಿಂದ ನಾನು ಕೋಕೋನಟ್ ಆಯಿಲ್ ಅಲ್ಲೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಣ್ಣೆ ಬಿಸಿ ಆಯ್ತು. ಈಗ ಹಾಕ್ತಾ ಬರೋಣ ಸೋಯಾ ಚಂಕ್ಸ್. ವೆಜ್ ಪ್ರಿಯರಿಗಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ನೋಡಿ ಹೇಗೆ ಚಿಕನ್ ತರ ಕಾಣ್ತಿದೆಯಲ್ಲ ಸ್ನೇಹಿತರೆ. ಈಗ ನೋಡಿ, ಬಾಯಲ್ಲಿ ನೀರು ಬರ್ತಾ ಉಂಟು. ಸೂಪರ್ ಆಗಿ ಬರ್ತಾ ಇದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ, ಟೇಸ್ಟು ಅದೇ ತರ ಇರುತ್ತೆ ಸೇಮ್. ಸೂಪರ್ ಕಲರ್ ಇದೆ. ನಾವು ಬೇರೆ ಫುಡ್ ಕಲರ್ ಎಲ್ಲ ಏನು ಆ್ಯಡ್ ಮಾಡಲ್ಲ ಸ್ನೇಹಿತರೆ. ರೆಡ್ ಚಿಲ್ಲಿ ಪೌಡ್ರ್ ನೋಡಿ ಎಂತ ಚೆನ್ನಾಗಿ ಕಲರ್ ಕೊಟ್ಟಿದೆ. ಅದೆಲ್ಲ ಹೆಲ್ತಿಗೆಲ್ಲ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ. ಮಕ್ಕಳಿಗೆಲ್ಲ ಫುಡ್ ಕಲರ್ಸ್ ಎಲ್ಲ ಬಳಸಬೇಡಿ. ಸೂಪರ್ ಕಲರ್ ಬಂದಿದೆ. ಈಗ ತೆಗಿಯೋಣಂತೆ. ಒಂದು ಸರ್ವಿಂಗ್ ಬೌಲ್ ತಗೊಂಡಿದ್ದೀನಿ. ನೋಡಿ ಎಂತ ಸೂಪರ್ ಕಲರ್ ಬಂದಿದೆ ಸ್ನೇಹಿತರೆ. ನೋಡಿ, ಈ ತರ ತಕ್ಕೊಂಡ್ಬಿಡ್ಬೇಕು ಸ್ನೇಹಿತರೆ. ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಸ್ನೇಹಿತರೆ. ಹೊರಗಡೆ ಜಾಸ್ತಿ ಅವಾಯ್ಡ್ ಮಾಡಿ. ಯಾಕಂದ್ರೆ ಏನೋ ಅಪರೂಪಕ್ಕೆ ತಿನ್ಬೋದು ಸ್ನೇಹಿತರೆ. ಇಲ್ಲ ಮನೆಯಲ್ಲೇ ನಾವು ಹೆಲ್ತಿಯಾಗಿ ಈ ತರ ಮಾಡ್ಕೊಂಡು ತಿನ್ಬೋದು. ನೋಡಿ, ಇನ್ನೊಂದು ರೌಂಡ್ ಆಗ್ತಾ ಇದೆ ಸ್ನೇಹಿತರೆ.
ನೋಡಿ ಸ್ನೇಹಿತರೆ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಸ್ನೇಹಿತರೆ. ಈಗ ಸರ್ವಿಂಗ್ ಬೌಲ್ ತಗೊಂಡಿದ್ದೀನಿ ಒಂದು ಡೆಕೋರೇಷನ್ ಮಾಡೋಣ ಅಂತೇಳಿ. ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಮನೇಲಿ ನಿಮಗೆ ಅನಿಸ್ತಿದ್ಯಾ ಸೋಯಾ ಚಂಕ್ಸ್ ಅಲ್ಲಿ ಒಂದು ಕಬಾಬು ಈ ತರ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಒಂದು ಈವ್ನಿಂಗ್ ಸ್ನಾಕ್ಸ್ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ನೇಹಿತರೆ. ಸೂಪರ್ ಆಗಿರುತ್ತೆ, ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರೋ ನನ್ನ ಚಾನಲ್ ಅನ್ನ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಸ್ನೇಹಿತರೆ. ಇನ್ನೂ ಹೆಚ್ಚೆಚ್ಚು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅನ್ನ ತರ್ತೀನಿ ಸ್ನೇಹಿತರೆ. ಈ ತರ ನೋಡಿ ಸ್ಟಿಕ್ ಇದ್ಬಿಟ್ರೆ ಬೆಸ್ಟ್. ಆರಾಮ್ಸೆ ನಾವು ಸ್ಟಿಕ್ ಅಲ್ಲಿ ಈ ತರ ಮಾಡ್ಕೊಂಡು ತಿಂತಾ ಇರ್ಬೋದು ಸ್ನೇಹಿತರೆ. ಒಂದು ಈವ್ನಿಂಗ್ ಸ್ನಾಕ್ಸ್ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಫಿಶ್ಗೆ ಈಗ ಒಂದು ಕರ್ಬೇವನ್ನ ಫ್ರೈ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಒಂದು ಈಗ ಬೇಕಂದ್ರೆ ಹಾಕೊಳ್ಳಿ ಅಷ್ಟೇ, ನಾನು ಸುಮ್ಮನೆ ಗಾರ್ನಿಶಿಗೋಸ್ಕರ ಹಾಕಿದ್ದೀನಿ ಸ್ನೇಹಿತರೆ. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್.